ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಮೂಲಂಗಿಯಲ್ಲಿ ಎಷ್ಟೊಂದು ವೆರೈಟಿ ಚಟ್ನಿಗಳನ್ನ ತೋರಿಸಿದ್ದೀನಿ. ಆದರೆ ಇವತ್ತು ತೋರಿಸ್ತಾ ಇರೋವಂಥ ಚಟ್ನಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ನಿಮಗೆ ಮೂಲಂಗಿಯಲ್ಲಿ ಮಾಡಿರೋ ಅಂಥ ಚಟ್ನಿ ಅಂತಲೇ ಗೊತ್ತಾಗೋದಿಲ್ಲ. ಇದಕ್ಕೆ ಧನಿಯಾ, ಕಡಲೆಕಾಯಿ ಬೀಜ, ಜೀರಿಗೆ ಇವೆಲ್ಲ ಉಪಯೋಗಿಸಿರೋದ್ರಿಂದ ಅದರ ಒಂದು ಘಮನೆ ಇರೋದ್ರಿಂದ ತುಂಬಾ ರುಚಿಯಾಗಿರುತ್ತೆ. ಇದನ್ನು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ. ಸ್ಟವ್ ಆನ್ ಮಾಡಿಕೊಂಡು ಪಾತ್ರೆ ಒಳಗಡೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಒಂಚೂರು ಚೆನ್ನಾಗಿ ಬಿಸಿ ಆಗ್ತಿದೆ. ಹಾಗೆ ಮೀಡಿಯಂ ಫ್ಲೇಮ್ ಮಾಡಿಕೊಂಡು ಕಡಲೆಬೇಳೆ 1 ಟೇಬಲ್ ಸ್ಪೂನ್, ಕಡಲೆಕಾಯಿ ಬೀಜ 1/4 ಕಪ್ ಹಾಕೊಂಡು ಇವೆರಡನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಕಡಲೆಬೇಳೆ, ಕಡಲೆಕಾಯಿ ಬೀಜ 1/4 ಭಾಗ ಫ್ರೈ ಆಗ್ತಿದೆ. ಹಾಗೆ 1 ಟೇಬಲ್ ಸ್ಪೂನ್ ಧನಿಯಾ, ಅರ್ಧ ಟೀ ಸ್ಪೂನ್ ಜೀರಿಗೆ, ಬೆಳ್ಳುಳ್ಳಿ 15 ಅಥವಾ ಚಿಕ್ಕದಾದರೆ 1 ಉಂಡೆ, ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಒಳ್ಳೆ ಘಮ ಬರೋವರೆಗೂ. ಧನಿಯಾ ಜೀರಿಗೆದು ಒಳ್ಳೆ ಘಮ ಬರೋಕ್ಕೆ ಶುರು ಆಗ್ತಿದೆ. ಹಾಗೆ ಕೊನೆಯಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ 4, ಗುಂಟೂರು ಮೆಣಸಿನ್ಕಾಯಿ 4, ಇದನ್ನು 1 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಲೋ ಫ್ಲೇಮಲ್ಲೇ ಗರ್ಗರಿಯಾಗುತ್ತೆ. ಬಾಣಲಿ ಕೂಡ ತುಂಬ ಬಿಸಿ ಇರುತ್ತಲ್ಲ. ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಕೊನೆಯಲ್ಲಿ 1 ಚಿಕ್ಕ ಪೀಸು ಅಥವಾ ಹುಳಿಗೆ ತಕ್ಕಷ್ಟು ಹುಣಸೆ ಹಣ್ಣು ಒಂಚೂರು ಸಾಫ್ಟ್ ಆಗಲಿ ಅಂತ ಅಂದ್ಬಿಟ್ಟು ನೀರಲ್ಲಿ ನೆನೆಸಿಟ್ಟಿದ್ದೆ. ಇದನ್ನೆಲ್ಲ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಸ್ಟವ್ ಆನ್ ಮಾಡಿಕೊಂಡು ಅದೇ ಬಾಣಲಿಯೊಳಗೆ 1.5 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಒಂಚೂರು ಚೆನ್ನಾಗಿ ಬಿಸಿ ಆಗ್ತಿದೆ. ಹಾಗೆ ಸಣ್ಣ ಕಟ್ ಮಾಡ್ಕೊಂಡಿರೋವಂಥ ಈರುಳ್ಳಿ, ಜೊತೆಯಲ್ಲೇ ಸಣ್ಣ ಕಟ್ ಮಾಡ್ಕೊಂಡಿರೋವಂಥ 2 ದಪ್ಪ ಸೈಜ್ ಮೂಲಂಗಿ 1/4 kg ಬಂದಿದೆ. ಇವೆರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ತೀನಿ. ಮೊದಲು 2 ನಿಮಿಷ ಹೈ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ತೀನಿ. ಮೂಲಂಗಿ ಚೆನ್ನಾಗಿ ಬಿಸಿಯಾಗಿದೆ. ಜೊತೆಗೆ ಅದರ ಹಸಿ ಘಮನೂ ಕೂಡ ಒಂಚೂರು ಕಮ್ಮಿ ಆಗಿದೆ. ಇವಾಗ 1/4 ಟೀ ಸ್ಪೂನ್ ಅಷ್ಟು ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಮೂಲಂಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತೀನಿ. ಈರುಳ್ಳಿ ಮೂಲಂಗಿ 2 ಸಾಫ್ಟ್ ಆಗಬೇಕು. ಈ ಥರ ಫ್ರೈ ಮಾಡಿಕೊಂಡು ರುಬ್ಕೊಳ್ಳೋದ್ರಿಂದ ಚಟ್ನಿಯಲ್ಲಿ ಮೂಲಂಗಿ ವಾಸನೆ ಒಂದು ಚೂರು ಇರೋದಿಲ್ಲ. ಮೂಲಂಗಿಯಲ್ಲಿ ಮಾಡಿರುವಂಥ ಚಟ್ನಿ ಅನ್ನೋದು ಗೊತ್ತೇ ಆಗೋದಿಲ್ಲ. 3 ಇಂದ 4 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಸಾಫ್ಟಾಗಿ ಬೆಂದಿದೆ. ಅದರ ಒಂಚೂರು ಹಸಿ ಘಮ ಇಲ್ಲವೇ ಇಲ್ಲ. ಬ್ಲೈಂಡ್ ಅವರು ಇದು ಹೇಗೆ ಬೆಂದಿದೆ ಅಂತ ಗೊತ್ತಾಗಬೇಕು ಅಂದರೆ ಒಂದು ಚೂರು ಸ್ಪೂನಲ್ಲಿ ಎತ್ಕೊಂಡು ಒಂದು ತಟ್ಟೆಗೆ ಹಾಕಿ ಅದನ್ನ ಮುಟ್ಟು ನೋಡಿ. ಇಲ್ಲ ಅಂತಂದರೆ ಒಂದು ಚಿಕ್ಕ ಪೀಸ್ನ ಬಾಯಿಗೆ ಹಾಕೊಂಡು ನೋಡಿ. ಆವಾಗ ನಿಮಗೆ ಗೊತ್ತಾಗುತ್ತೆ ಬೆಂದಿದೆಯೋ ಇಲ್ವೋ ಅಂತ ಅಂದ್ಬಿಟ್ಟು. ಇವಾಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಇದು ತಣ್ಣಗಾಗೋಷ್ಟರಲ್ಲಿ ಇದಕ್ಕೊಂದು ಚಿಕ್ಕ ಒಗ್ಗರಣೆ ಹಾಕ್ಕೊಂಡು ರುಬ್ಕೊಳ್ಳೋಣ. ನಂತರ ಒಂದು ಚಿಕ್ಕ ಬಾಣಲಿಯಲ್ಲಿ 1 ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಒಂಚೂರು ಚೆನ್ನಾಗಿ ಬಿಸಿ ಆಗ್ತಿದೆ. ಹಾಗೆ ಸಾಸಿವೆ, ಉದ್ದಿನಬೇಳೆ ಒಂದು ಚೂರು ಹಾಕೊಂಡ್ರೆ ಸಾಕು. ಇದಕ್ಕೆ ಇನ್ನೇನು ಹಾಕೋದು ಬೇಡ. ಕಡಲೆಬೇಳೆ ಎಲ್ಲ ಮೊದಲೇ ಹಾಕಿರ್ತೀವಲ್ಲ. ಸಾಸಿವೆ ಒಂಚೂರು ಚಟಪಟ ಅನ್ನಲಿ. ಸಾಸಿವೆ ಒಂಚೂರು ಸಿಡಿಯೋದಕ್ಕೆ ಶುರು ಆಗ್ತಿದೆ. ಹಾಗೆ ಕರಿಬೇವಿನ ಸೊಪ್ಪು 1-2 ಗರಿ. ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದನ್ನ ಪಕ್ಕ ಎತ್ತಿಟ್ಕೊಳ್ಳೋಣ. ಇವಾಗ ಚಟ್ನಿ ಎಲ್ಲ ರುಬ್ಬಿದ ನಂತರ ಈ ಒಗ್ಗರಣೆ ತೆಗೆದಕ್ಕೆ ಹಾಕೋಣ. ಮಿಕ್ಸರ್ ಜಾರ್ ಒಳಗಡೆ ಮೊದಲು ಇವೇನು ಹುರಿದಿಟ್ಕೊಂಡಿದ್ವಲ್ಲ ಕಡಲೆಕಾಯಿ ಬೀಜ, ಕಡಲೆಬೇಳೆ ಇವೆಲ್ಲ ಹಾಕ್ಕೊಂಡು ಫಸ್ಟು ಪುಡಿ ಮಾಡ್ಕೊಂಡ್ಬಿಡ್ತೀನಿ. ನೀರು ಹಾಕದೆ ಹಾಗೆ ಪುಡಿ ಮಾಡ್ಕೋಬೇಕು. ಆದಷ್ಟು ನೈಸಾಗಿ ಪುಡಿ ಮಾಡ್ಕೊಳ್ಳಿ, ಎಷ್ಟಾಗುತ್ತೆ ಅಷ್ಟು. ಇವಾಗ ಇದಕ್ಕೆ ಹುರಿದಿರೋ ಅಂಥ ಮೂಲಂಗಿ ಹಾಕ್ಕೊಂಡು ಜಸ್ಟ್ ಬ್ಲೆಂಡ್ ಮಾಡ್ಕೊಳ್ಳೋಣ. ನೀರು ಹಾಕ್ಕೊಂಡು ಯಾವ ಹದದಲ್ಲಿ ನಮಗೆ ಚಟ್ನಿ ಬೇಕೋ ಆ ಹದದಲ್ಲಿ ಮಾಡ್ಕೊಳ್ಳೋಣ. ಇದು ಅನ್ನಕ್ಕೆ ಮುದ್ದೆಗೆ ಪರ್ಫೆಕ್ಟ್ ಮ್ಯಾಚಿಂಗ್ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಒಂದು ಸ್ವಲ್ಪ ತೆಳುವಾಗಿ ಇದನ್ನು ಮಾಡ್ಕೋಬೇಕು. ನಾನು ಚಿಕ್ಕ ಜಾರ್ ಆಗಿರೋದ್ರಿಂದ ಫಸ್ಟು ಗಟ್ಟಿಗೆ ರುಬ್ಕೊಂಡು ನಂತರ ತೆಳು ಮಾಡ್ಕೊಳ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಚಟ್ನಿನ ರುಬ್ಕೊಂಡು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ನೋಡಿ, ಅದ್ರ ಮೇಲೆ ಒಗ್ಗರಣೆ ಆವಾಗಲೇ ಹಾಕೊಂಡಿದ್ನಲ್ಲ ಅದನ್ನ ಹಾಕೊಂಡಿದ್ದೀನಿ. ಇಷ್ಟು ಕನ್ಸಿಸ್ಟೆನ್ಸಿ ತೆಳುವಾಗಿರಬೇಕು. ಇದು ಅನ್ನಕ್ಕೆ ಪರ್ಫೆಕ್ಟ್ ಆಗಿರುತ್ತೆ. ಮುದ್ದೆಗೆ ಮಾಡೋದಾದರೆ ನೀವು ಇನ್ನೂ ಒಂದು ಸ್ವಲ್ಪ ತೆಳುವಾಗಿ ಮಾಡ್ಕೋಬೋದು. ಎಲ್ಲ ಕ್ಲೀನಾಗಿ ಈವನ್ ಆಗಿ ಈ ಒಗ್ಗರಣೆನ ಮಿಕ್ಸ್ ಮಾಡ್ಕೊತೀನಿ. ಒಗ್ಗರಣೆನೆಲ್ಲ ಚೆನ್ನಾಗಿ ಈವನ್ ಆಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿ ಬೇಗ ಈ ಒಂದು ಮೂಲಂಗಿ ಚಟ್ನಿನ ಮಾಡ್ಕೋಬೋದು ಅಂತ. ಯಾವಾಗಲೂ ಮೂಲಂಗಿಯಲ್ಲಿ ಸಾರು ಮಾಡಿಕೊಂಡು ಊಟ ಮಾಡ್ತೀರಾ ಅಲ್ವಾ? ಒಂದ್ಸಲ ಡಿಫ್ರೆಂಟ್ ಆಗಿರುತ್ತೆ. ಈ ಮೂಲಂಗಿ ಚಟ್ನಿನೂ ಕೂಡ ಅನ್ನದ ಜೊತೆ ಮುದ್ದೆ ಜೊತೆ ಟ್ರೈ ಮಾಡಿ ನೋಡಿ. ಇವತ್ತಿನ ಈ ಸಿಂಪಲ್ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.